ನಮಸ್ತೆ ಸ್ನೇಹಿತರೆ. ವೈಶಾಖ ಪುರಾಣದ 26ನೆಯ ಅಧ್ಯಾಯ, ಪಿತೃದೇವತೆಗಳ ದುಃಖ ಶ್ರಾದ್ದಾಫಲ. ನಮಸ್ತೆ ಶಂಖಚಕ್ರಾದಿ ದಿವ್ಯಾಯುಧಧರಂ ಹರಿಂ ಕಾಮಾದಿರಹಿತಂ ಸೌಮ್ಯಂ ದೇವತಾ ವಂದ್ಯ ಮಾಶ್ರಯಂ. ಧರ್ಮವರ್ಣನು ಪಿತೃಲೋಕಕ್ಕೆ ಹೋದಾಗ ಅಲ್ಲಿ ವಿಚಿತ್ರ ದೃಶ್ಯಗಳನ್ನು ಕಂಡನು. ಕೆಲವರು ಘೋರ ಯಾತನೆಯನ್ನು ಅನುಭವಿಸುತ್ತಿದ್ದರು, ಕೆಲವರು ಕತ್ತಲಲ್ಲಿ ಬಿದ್ದು ಸಂಕಟ ಪಡುತ್ತಿದ್ದರು. ದರ್ಬೆಯನ್ನು ಆಶ್ರಯಿಸಿದ ಪಿತೃಗಳು ಅದರ 1/3 ಭಾಗವನ್ನು ಇಲಿಗಳು ತಿನ್ನುತ್ತಿದ್ದುದನ್ನು ನೋಡಿ ದುಃಖಿತರಾಗಿದ್ದರು. ಧರ್ಮವರ್ಣನು ಅವರನ್ನು ವಿಚಾರಿಸಿದಾಗ ಅವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು. ಪಿತೃಗಳು ತಾವು ಶ್ರೀವತ್ಸ ಗೋತ್ರದಲ್ಲಿ ಹುಟ್ಟಿದವರೆಂದು ಸಂತಾನರಹಿತರಾದ್ದರಿಂದ ಪಿಂಡ ಪ್ರದಾನವಿಲ್ಲದೆ ತಾವು ಬಳಲುತ್ತಿದ್ದೇವೆಂದು ಹೇಳಿದರು. ತಮ್ಮ ವಂಶವು ಕ್ಷಯವಾಗಿ ಧರ್ಮವರ್ಣನೆಂಬುವನು ಉಳಿದು ಅವನು ಬ್ರಹ್ಮಚಾರಿಯಾಗಿ ಸಂಚರಿಸುತ್ತಿದ್ದಾನೆ. ಆ ಪುಣ್ಯದಿಂದ ನಮಗೆ ಈ ದರ್ಬೆಯ ಆಶ್ರಯವಾದರೂ ದೊರಕಿದೆ. ಅವನ ಆಯುಷ್ಯ ಕ್ಷಯವಾದಂತೆ ಈ ದರ್ಬೆಯ ಕಡಿದು ನಾವು ಅಂಧಕಮಿಶ್ರವೆಂಬ ನರಕದಲ್ಲಿ ಬೀಳಬೇಕಾಗುತ್ತದೆ. ಆದ್ದರಿಂದ ನೀನು ಭೂಲೋಕಕ್ಕೆ ಹೋದಾಗ ನಮ್ಮ ದುಸ್ಥಿತಿಯನ್ನು ವಿವರಿಸಿ ಅವನನ್ನು ವಿವಾಹವಾಗಿ ಸಂತಾನಾಭಿವೃದ್ಧಿ ಪಡಿಸಬೇಕೆಂದು ಹೇಳು. ಅವನ ಪುತ್ರರಲ್ಲಿ ಯಾರಾದರೂ ಒಬ್ಬರು ವೈಶಾಖ, ಮಾಘ, ಕಾರ್ತಿಕಗಳಲ್ಲಿ ಸ್ನಾನ, ಪಿಂಡ ಪ್ರದಾನ, ದಾನಾದಿಗಳನ್ನು ಮಾಡಿದರೆ ನಮಗೆ ನರಕವಾಸ ನಿವಾರಣೆಯಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ. ಭ್ರಷ್ಟರಾದ ಅನೇಕ ಮಕ್ಕಳಿಗಿಂತ ಒಬ್ಬ ಪುತ್ರ ವಿಷ್ಣು ಭಕ್ತನಾಗಿದ್ದರೂ ಅವನ ಪುಣ್ಯದಿಂದ ನಮಗೆ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ ಎಂದರು. ತನ್ನ ಪಿತೃಗಳ ಮಾತುಗಳನ್ನು ಕೇಳಿ ದುಃಖಿಸಿದ ಧರ್ಮವರ್ಣನು ತನ್ನ ಪಿತೃಗಳಿಗೆ ವಂದಿಸಿ ತಾನೇ ಧರ್ಮವರ್ಣನೆಂದು ನಾರದರ ಮಾತಿನಂತೆ ತಾನೂ ಸಂಸಾರ ಬಂಧನದಲ್ಲಿ ಸಿಲುಕಿಲ್ಲವೆಂದು ಹೇಳಿದನು. ಆದರೆ ಶೀಘ್ರದಲ್ಲಿಯೇ ತಾನು ವಿವಾಹವಾಗಿ ಸಂತಾನ ಪಡೆದು ಪಿತೃ ಋಣ ತೀರಿಸುವೆನೆಂದು ಆಶ್ವಾಸನೆ ಇತ್ತನು. ಪಿತೃದೇವತೆಗಳು, ಏ ವತ್ಸ, ಕಲಿಯುಗದಲ್ಲಿ ಪಾಪಕಾಲವಾದರೂ ಸಾಲಿಗ್ರಾಮ, ತುಳಸಿ ಮಾಲೆ ಮತ್ತು ಹರಿನಾಮ ಸ್ಮರಣೆ ಕಲಿಯುಗ ಬಾಧೆಯನ್ನು ನಿವಾರಿಸುವುದು. ಹರಿಕಥಾ ಶ್ರವಣ ಕಾರ್ತಿಕದಲ್ಲಿ ದೀಪದಾನ, ವೈಶಾಖದಲ್ಲಿ ಜಲದಾನದಿಂದ ಕಲಿಬಾಧೆ ನಿವಾರಣೆಯಾಗುತ್ತದೆ. ವೈಶಾಖದಲ್ಲಿ ಪಿಂಡ ಪ್ರದಾನ ಮಾಡಿ ಉದಕುಂಭ ದಾನ ಮಾಡಿದರೆ ಅಕ್ಷಯವಾದ ಫಲ ದೊರೆಯುತ್ತದೆ. ಇದರಿಂದ ಗಯಾಶ್ರಾದ್ದ ಫಲ ದೊರೆಯುತ್ತದೆ. ಹೀಗೆ ಮಾಡಿದರೆ ಪಿತೃಲೋಕದಲ್ಲಿ ಹರಿಯುವ ಅಮೃತವರ್ಷಿಣಿ ಎಂಬ ನದಿಯು ಅವರಿಗೆ ಶ್ರಾದ್ದ ಫಲವನ್ನು ತಲುಪಿಸುತ್ತದೆ. ಧರ್ಮವರ್ಣನು ಪಿತೃಗಳ ಆದೇಶದಂತೆ ದೇವತೆಗಳಿಗೆ ಪಿತೃಗಳಿಗೆ ತರ್ಪಣ ನೀಡಿ ಪಿಂಡ ಪ್ರದಾನ ಮಾಡಿ ಪುಣ್ಯವನ್ನು ಪಿತೃಗಳಿಗೆ ಸಮರ್ಪಿಸಿದನು. ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 26ನೆಯ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.